ಹಾಯ್ ಎಲ್ಲರಿಗೂ ನಮಸ್ಕಾರ. ಮೈಸೂರು ಕನ್ನಡಿಗನಿಂದ ರಮೇಶ್ ಆರ್ಡಿ. ಸೊ ಇದು ನಮ್ಮ ತೋಟ. ಇದು ಮೈಸೂರಿಂದ 14 ಕಿಲೋಮೀಟ್ರ್ ಇದೆ. ಹತ್ತಿರ ಕಡ್ಕೋಳದಿಂದ ನಿಮಗೆ 4 ಕಿಲೋಮೀಟ್ರ್ ಆಗುತ್ತೆ. ಸೊ ತುಂಬ ಹಳೆಯ ಕಾಲದ ಮರಗಳಿವೆ, ಒಂದು 50 ವರ್ಷದ ಮರಗಳು. ಸೊ ಈ ನ್ಯೂ ಜನ್ರೇಷನ್ ಹಾಕಿರೋದು ಇದು. ಸೊ ಇದು ಕೂಡ ಕರ್ನಾಟಕ KIBD ಕೈಗಾರಿಕಾ ಅಭಿವೃದ್ಧಿಗೆ ಭೂಸ್ವಾಧೀನ ಆಗಿದೆ. ಏನಕ್ಕಾಗಿದೆ ಅಂತಂದರೆ ಸೆಮಿಕಂಡಕ್ಟರ್ ಚಿಪ್ ಫ್ಯಾಕ್ಟ್ರಿ ಬರೋದಿತ್ತು, ಅದು ಗುಜರಾತ್ಗೆ ಶಿಫ್ಟ್ ಆಯಿತು. ಆಗೋಕ್ಕೂ ಮುಂಚೆ ಅಂದ್ಬಿಟ್ಟು ನೋಟಿಸು 2-3 ನೋಟಿಸ್ ಕೊಟ್ಟಿದ್ದರು, ಇದು ಅಕ್ವೈರ್ ಆಗಿದೆ. ಸೊ ಇದು ವಾಟ್ರು ಸಪ್ಲಿಮೆಂಟ್ಗೆ ಸೆಮಿಕಂಡಕ್ಟರ್ಗೆ ಅಂತ. ಸೊ ಈ ಕಡೆ ಕಾಣ್ತಾ ಇದೆಯಲ್ಲ, ಆ ಕಡೆ ಒಂದು ಎಣ್ಣೆ ಹೊಳೆ ಅಂತ ನೀರು ಇರುತ್ತೆ. ಇಲ್ಲಿಂದ ಅವರು ಅಲ್ಲಿಗೆ ನನ್ನ ಫಸ್ಟ್ ವೀಡಿಯೋದಲ್ಲಿ ಮಾಡಿದ್ನಲ್ಲ, ಆ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಹಬ್ ಆಗ್ತಾಯಿದೆ. ಅಲ್ಲಿಗೋಸ್ಕರ ಈಗ ಸಣ್ಣ ಪುಟ್ಟ ಕಾರ್ಖಾನೆ, ಈ ಬೆಳ್ಳ ಫ್ಯಾಕ್ಟ್ರಿಗಳು, ಸಣ್ಣ ಪುಟ್ಟ ಈ ಬಲ್ಬ್ ಫ್ಯಾಕ್ಟ್ರಿಗಳು ಆ ಥರದ್ದು ಆಗ್ತಾಯಿದ್ದಾವೆ. ಎಲ್ಲರಿಗೂ ಹೇಳೋದೇನಿಲ್ಲ, ಬಟ್ ಈ ಕಡೆ ಎಲ್ಲ ಸಣ್ಣ ಪುಟ್ಟ ರೈತರೇ, ಅತಿಯಾದ ರೈತರು ಅಂತ ಏನು ಇಲ್ಲ. ಈ ಕಡೆ ಎಲ್ಲ ಜಮೀನು ಅಂದರೆ ಈ ಕಡೆ ನೀರಾವರಿ ಇದೆ, ಬಟ್ ಕಮ್ಮಿ ಜಮೀನು ನೀರಾವರಿ ಇರೋದು. ಬಾಕಿದೆಲ್ಲ ದರ್ಖಾಸ್ತು ಜಮೀನು, ಅಂದರೆ ಮಾಮೂಲಿ ಮಳೆ ಆಧಾರಿತ ಪ್ರದೇಶಗಳು ಮತ್ತು ವರ್ಣ ಚಾನಲ್ ನಂಬ್ಕೊಂಡು ಬೆಳೆಯೋಂಥವು ವರ್ಷಕ್ಕೆ ಫಲ ಆ ಥರದ್ದು ಇದ್ದೋ. ಇದಕ್ಕೂ ಕಣ್ಣಾಯಿತು. ಸೊ ಕುಂಟೆಗೆ 3,75,000, ಅಂದರೆ ಎಕರೆಗೆ 1,2 ಕೋಟಿ ಬೀಳುತ್ತೆ. ಸೊ ಇನ್ನೂ 2 ವರ್ಷ 3 ವರ್ಷ ಮುಂದಕ್ಕೆ ಆಗಿದೆ ಅದು ನೋಟಿಸ್ ಬಂದು. ಎಲ್ಲ ಊಹಾಪೋಹಗಳು ಊರಲ್ಲಿ, ದುಡ್ಡು ಬಂತ, KIBDದು ಇಲ್ವಾ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಅವರ ಮುಂದಕ್ಕೆ ಫ್ಯೂಚರ್ಗೆ ಈಗ ನಮ್ಮ ತಂದೆಯವ್ರಿಗೆ, ಈಗ ನಮ್ಮ ತಂದೆ ವಯಸ್ಸಿನವ್ರಿಗೆ ಎಕರೆಗಳ ಥರ 2 ಎಕರೆ 3 ಎಕರೆ ಆ ಥರ 5 ಜನ ಗಂಡು ಮಕ್ಕಳಿದ್ರೆ ಆ ಥರ ಡಿವೈಡ್ ಆಗಿತ್ತು. ಸೊ ಮುಂದೆ ಫ್ಯೂಚರಲ್ಲಿ ಈಗ ನಮ್ಗೆ ಯಾವ ಜಮೀನಿಲ್ಲ, ಊರೇ ಅಕ್ವೈರ್ ಆಗಿದೆ. ಸೊ ಏನಾಯಿತು, ಊರು ಬಿಟ್ಟು 300 ಮೀಟರ್ ಎಲ್ಲ ಅಕ್ವೈರ್ ಆಗಿಬಿಟ್ಟಿದೆ. ನಾವೇನು ಮಾಡೋಕ್ಕಾಗಲ್ಲ. ಈ ಕರ್ನಾಟಕ ಅಂದರೆ KIBD ಇಂಡಸ್ಟ್ರಿಯಲ್ ಇರೋರಿಗೆ, ಅಧ್ಯಕ್ಷರಿಗೆ, ಅಲ್ಲಿರೋರಿಗೆ ಕೇಳ್ಕೊಳ್ಳೋದೇನಂತಂದರೆ, ನಮ್ಮಂಥ ಯುವಕರಿಗೆ ಓದಿರೋಂಥ ITI ಡಿಪ್ಲೊಮಾ ಆಗಿರ್ಬೋದು, ಎನಿ ಎಜುಕೇಷನ್ ಮಾಡಿರೋರಿಗೆ ಒಂದು ಸ್ವಂತ ಉದ್ಯೋಗ, ಅಂದರೆ ಸ್ವಂತ ಅಂದರೆ ಕಂಪ್ನಿಲಿ ಆಗ್ಬೋದು. ಕಂಪ್ನಿಲಿ ನಮಗೆ ಪರ್ಮನೆಂಟ್ ಜಾಬನ್ನು ಕೊಟ್ಟರೆ, ಅಂದರೆ ತಗೊಳ್ಳಿ ಲೋಕಲ್ನ ಇದರಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಪೊಲೀಸ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ತಗೊಳ್ಳಿ, ಕೊಡಲಿ. ನಾವು ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡೋಕ್ಕೆ ರೆಡಿ ಇಲ್ಲ. ಆಲ್ರೆಡಿ ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡಿ ಸಾಕಾಗಿದೆ. ಎಲ್ಲ ಅನ್ಸ್ಕೊಂಡು ಬೈಸ್ಕೊಂಡು ಮಾಡೋಕ್ಕೆ ಇಷ್ಟ ಇಲ್ಲದೆ ಬಿಟ್ಟು ಸ್ವಂತ ಬಿಸ್ನೆಸ್ಗಳಿಗೆಲ್ಲ ಇಳಿದವ್ರೆ, ಮತ್ತು ಊರನ್ನೇ ಬಿಟ್ಟವ್ರೆ. ಬೆಂಗಳೂರು ತಲುಪಿದ್ದಾರೆ. ಸುಮಾರು ಜನ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ನನ್ನ ಈ ಮಿನಿ ಬ್ಲಾಗಲ್ಲಿ ಹೇಳ್ಬೇಕಂತಂದರೆ, ರೈತರ ಮಕ್ಕಳಿಗೆ ಉದ್ಧಾರ ಆಗಬೇಕು, ನಾವುಗಳು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ದರೆ ನಮ್ಮ ಮುಂದಿನ ಫ್ಯೂಚರು ಏನೋ ಹೇಳ್ತಾರಲ್ಲ ಆ ಥರ. ಸೊ ನಾನು ಇವತ್ತು ಫ್ರೀ ಮಾಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋಗಳೆಲ್ಲ ಸ್ಟಾಪ್ ಆಗಿದ್ದು, ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ.